ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದ.ರಾ ಬೇಂದ್ರೆಯವರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಎಂಬ ಹಾಡನ್ನ ಕೇಳುತ್ತಿದ್ದರಂತೂ ನಮ್ಮ ಬಾಲ್ಯವೇ ನಮ್ಮ ಕಣ್ಣು ಮುಂದೆ ನಲಿದಾಡಿ ಬಿಡುತ್ತೆ. ಆ ಹಬ್ಬದ ವಾತಾವರಣ, ಹೊಸ ಬಟ್ಟೆಯನ್ನ ಧರಿಸಿ ಕುಟುಂಬಸ್ಥರೊಂದಿಗೆ ಹಬ್ಬದೂಟ ಮಾಡಿ ಸಂತೋಷದಿಂದ ಮಿಂದು ಕಳೆದ ಆ ಕ್ಷಣಗಳು ನಿಜಕ್ಕೂ ಮರೆಯಲು ಸಾಧ್ಯವಾದದ್ದು. ಈ ಮಾಡರ್ನ್ ಜಗತ್ತು ದಿನೇ ದಿನೇ ಎಲ್ಲವನ್ನೂ ಮರೆಸುತ್ತಿದೆ. ಆದರೆ ಹಳ್ಳಿಗಳಲ್ಲಿ ಇಂದಿಗೂ ಹಳೆ ಸಂಪ್ರದಾಯವಂತೂ ಕಾಣಸಿಗುತ್ತೆ. ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮನಾಗಿ ಸ್ವೀಕರಿಸಿ ಬದುಕಿನಲ್ಲಿ ಎಲ್ಲವನ್ನೂ ಸರಿ ಸಮಾನವಾಗಿ ಪರಿಗಣಿಸುತ್ತೇನೆಂಬ ಶಾಸ್ತ್ರವೇ ಯುಗಾದಿಯ ಸಂಭ್ರಮಾಚರಣೆಯ ಒಳಾರ್ಥ. ತಿಂದ ಮೇಲೆ ಬೆಲ್ಲವು ಹೊಟ್ಟೆಯೊಳಗೆ ಉರಿಯ ಅಥವಾ ಶಾಖವನ್ನು ಉಂಟು ಮಾಡಿದರೆ, ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಒಂದು ಶ್ಲೋಕ ಹೇಳುವುದಿದೆ: ಶತಾಯುಹು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಎಂದು. ಅಂದರೆ 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದು. ಹೀಗೆ ಯುಗಾದಿ ಅಥವಾ ಉಗಾದಿ ಚೈತ್ರ ಮಾಸದ ಮೊದಲ ದಿನ. ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ. ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನ ಆಚರಿಸಲಾಗುತ್ತೆ. ಯುಗಾದಿ ಪದದ ಉತ್ಪತ್ತಿ ಯುಗ ಪ್ಲಸ್ ಆದಿ, ಅಂದ್ರೆ ಹೊಸ ಯುಗದ ಆರಂಭ ಎಂದು. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಗೋವಾ ಭಾಗಗಳಲ್ಲಿ ಯುಗಾದಿ ಹಬ್ಬದ ಆಚರಣೆ ಅತ್ಯಂತ ಸಡಗರದಿಂದ ಆಚರಿಸ್ತಾರೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಮುಂತಾದ ಕಡೆ ಈ ಹಬ್ಬವನ್ನ ಗುಡಿಪಾಡ್ವಾ ಎಂದು ಕರೀತಾರೆ. ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ, ಪಂಚಾಂಗದ ಪೂಜೆ ಹಾಗೂ ಸರ್ವೇ ಸಾಮಾನ್ಯವಾಗಿ ಬೇವು ಬೆಲ್ಲ. ಜೀವನದ ಸಿಹಿ ಕಹಿಗಳೆರಡನ್ನೂ ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗುತ್ತೆ. ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ ದಿನವಾದರೂ ಭಾರತದಲ್ಲಿ ಈ ದಿನವನ್ನ ನಿರ್ಧರಿಸುವ ರೀತಿ ಹಲವಾರಿವೆ. ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ 2 ಪ್ರಭೇದಗಳಿದ್ದು ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷ್ಯದ ಶಾಸ್ತ್ರದಿಂದ ನಿರ್ಣಯಗೊಳ್ತವೆ. ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನ ಚಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನ ಸೌರಮಾನ ಎನ್ನುತ್ತಾರೆ. ಕರ್ನಾಟಕದಲ್ಲಿ ಚಂದ್ರಮಾನ ಪದ್ಧತಿ ಮೊದಲಿನಿಂದಲೂ ರೂಢಿಯಲ್ಲಿದೆ. ಭೂಮಿಯಿಂದ ನೋಡಿದಾಗ ಸೂರ್ಯ, ಚಂದ್ರ, ಗ್ರಹಗಳು ನಕ್ಷತ್ರ ಮಂಡಲದಿಂದ ರಾಶಿ ಚಕ್ರದಲ್ಲಿ ದಿನೇ ದಿನೇ ಸ್ವಲ್ಪವಾಗಿ ಸಂಚರಿಸಿದಂತೆ ಕಾಣ್ತವೆ. ವೇದಾಂಗ ಜ್ಯೋತಿಷ್ಯದಂತೆ ಮೊದಲ ನಕ್ಷತ್ರ ಅಶ್ವಿನಿ, ಅಂದ್ರೆ ಮೇಷರಾಶಿ. ಅಲ್ಲಿ ಸೂರ್ಯನಿದ್ದಾಗ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸಸ್ಯಗಳಲ್ಲಿ ಚಿಗುರು ಕಾಣುತ್ತೆ, ಅಂದ್ರೆ ಹೊಸ ಹುಟ್ಟು. ಆದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನ ಹೊಸ ವರ್ಷ ಎಂದು ಪರಿಗಣಿಸ್ತಾರೆ. ಇದೇ ಸೌರಮಾನ ಯುಗಾದಿ. ಸಾಮಾನ್ಯವಾಗಿ ಈಗ ಇದು ಏಪ್ರಿಲ್ 14 ಅಥವಾ 15ನೇ ತಾರೀಕಿಗೆ ಬೀಳುತ್ತೆ. ಅಂದ್ರೆ ಚಂದ್ರನ ಗತಿ ಅತಿ ವೇಗವಾಗಿದ್ದರೆ ಪ್ರತಿ ಪ್ರದಕ್ಷಿಣೆಗೂ 1 ತಿಂಗಳಾಗಿ 12 ಪ್ರದಕ್ಷಿಣೆಗಳಿಗೆ ಸರಿಯಾಗಿ 1 ಚಂದ್ರಮಾನ ಸಂವತ್ಸರವಾಗುತ್ತೆ. ರವಿ ಚಂದ್ರರ ಗತಿಯನ್ನವಲಂಬಿಸಿ 11ರಿಂದ 12 ಪೂರ್ಣಿಮೆ ಅಥವಾ ಅಮಾವಾಸ್ಯೆಗಳಿಗೊಂದು ಚಂದ್ರಮಾನ ಯುಗಾದಿಯಾಗುತ್ತೆ. ಈ ಯುಗಾದಿ ನಿರ್ಣಯದ ಹಿಂದೆ ವೇದಾಂಗ ಜ್ಯೋತಿಷ್ಯದ ಮಹತ್ತರ ಸಾಧನೆಗಳೇ ಅಡಗಿವೆ. ಅದರಿಂದ ನಮ್ಮ ಪೂರ್ವಿಕರ ಖಗೋಳ ಗಣಿತದ ಅಪಾರ ಜ್ಞಾನ ವ್ಯಕ್ತವಾಗುತ್ತೆ. ಇವಿಷ್ಟು ಯುಗಾದಿ ಹಬ್ಬದ ಮಾಹಿತಿಯಾದರೆ, ಇದೀಗ ಯುಗಾದಿ ಹಬ್ಬದ ನಂತರ ಈ ಭೂಮಿ ಹಾಗೂ ಮನುಷ್ಯರ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ, ಅಲ್ಲದೆ ಯಾವ ರಾಶಿಯವರಿಗೆ ರಾಜಯೋಗ ಬರುತ್ತೆ, ಅದಕ್ಕೆ ಮಾಡಬೇಕಿರೋದೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಈ ಸಂವತ್ಸರದ ಹೆಸರು ವಿಶ್ವಾವಸು. ವಿಶ್ವಾವಸು ಎಂದರೆ 2-3 ಬಗೆಗಳಲ್ಲಿ ಈ ಪದವನ್ನ ಅರ್ಥೈಸಬಹುದು. ಕಲ್ಪದ್ರುಮದ ಪ್ರಕಾರ ವಿಶ್ವಂ ವಸು ಯಸ್ಯ ವಿಶ್ವಾವಸು ಅಂತ. ಇಡೀ ವಿಶ್ವವೇ ಯಾರ ಸಂಪತ್ತೋ ಅವನು ಅಂತ. ಅಲ್ಲದೆ ವಿಶ್ವೇಶ್ವಾಂ ವಸು ಯಸ್ಮಾತ್ ವಿಶ್ವಾವಸುಹು ಎಂಬುದು ವಾಚಸ್ಪತ್ಯ ವಚನ. ಇದರ ಅರ್ಥ ಎಲ್ಲರ ಸಂಪತ್ತು ಯಾರಿದ್ದಲೋ ಅವನು ವಿಶ್ವಾವಸು ಎಂದು. ಇವೆಲ್ಲವನ್ನು ವಿಷ್ಣುವಿನ ಹೆಸರಿನಲ್ಲೇ ಸೂಚಿಸಲಾಗುತ್ತೆ. ಒಟ್ಟಾರೆ ವಿಶ್ವಾವಸು ಸಂವತ್ಸರ ಸಂಪತ್ತನ್ನ ಸೂಚಿಸುತ್ತೆ. ಎಲ್ಲರ ಬದುಕಿಗೆ ಸಮೃದ್ಧವಾದ ಸಂಪತ್ತು ವಿಶ್ವಾವಸು ಸಂವತ್ಸರ. ಈ ವರ್ಷ ವಿಶ್ವಾವಸು ಸಂವತ್ಸರವು ಪ್ರಾರಂಭವಾಗುವುದು ಭಾನುವಾರ. ಯಾವ ವಾರದಂದು ಸಂವತ್ಸರ ಪ್ರಾರಂಭವಾಗುತ್ತದೆಯೋ ಆ ವಾರದ ಅಧಿಪತಿಯೇ ಆ ವರ್ಷದ ರಾಜನಾಗಿರ್ತಾನೆ. ಹೀಗಾಗಿ ಈ ವರ್ಷದ ರಾಜ ಸೂರ್ಯ. ಸೌರ ಸಂಕ್ರಮಣವು ಯಾವ ವಾರವಿರುವುದೋ ಆ ವಾರದ ಅಧಿಪತಿ ಮಂತ್ರಿಯಾಗಿರ್ತಾನೆ. ಹೀಗಾಗಿ ಈ ವರ್ಷದಲ್ಲಿ ಸೋಮವಾರ ಸೌರ ಸಂಕ್ರಮಣವಾಗಿರುವುದರಿಂದ ಈ ವರ್ಷದ ಮಂತ್ರಿ ಚಂದ್ರನಾಗಿದ್ದಾನೆ. ರಾಜ ಮಂತ್ರಿಗಳೇ ಸಾಮಾನ್ಯವಾಗಿ ಆ ವರ್ಷದ ಫಲಾಫಲ ನಿರ್ಣಯಿಸಿ ಬಿಡ್ತಾರೆ. ಜಗದೊಡೆಯನ ನೇತ್ರಗಳೇ ಆಗಿರುವ ಸೂರ್ಯಚಂದ್ರರು ಈ ವರ್ಷ ಎಲ್ಲದಕ್ಕೂ ಹೆಚ್ಚಿನ ಶುಭವನ್ನೇ ತರಲಿದ್ದಾರೆ.
ಇನ್ನು ರಾಜ ಸೂರ್ಯನೇ ಆಗಿರೋದ್ರಿಂದ ಅತಿಯಾದ ಬಿಸಿಲಿನ ತಾಪ ಪ್ರಾಣಿ ಸಂಕುಲವನ್ನ ಕಾಡಲಿದೆ. ಕಡಿಮೆ ಮಳೆಯನ್ನು ಸೂಚಿಸುವ ಸೂರ್ಯ ಬೆಳೆ ಧಾನ್ಯಗಳ ಕೊರತೆಯನ್ನುಂಟು ಮಾಡಲಿದ್ದಾನೆ. ರಾಜರಲ್ಲಿ ವೈರತ್ವ ಬೆಳೆಯಲಿದೆ, ಅಂದ್ರೆ ದೇಶಗಳ ನಡುವೆ ವೈರತ್ವ ಕಾಡುತ್ತೆ. ಇನ್ನು ಮಂತ್ರಿ ಅಂದ್ರೆ ಚಂದ್ರ ಮಂತ್ರಿಯಾದುದರಿಂದ ಮಳೆಗೆ ಕೊರತೆಯಾಗುವುದಿಲ್ಲ. ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಜನರು ಕ್ಷೇಮದಿಂದಿರ್ತಾರೆ. ಸ್ತ್ರೀಯರಿಗೆ ಅಧಿಕಾರ ಉಂಟು ಮಾಡ್ತಾನೆ. ಇನ್ನು ಸೇನೆ ಅಂದ್ರೆ ರಕ್ಷಣಾ ವ್ಯವಸ್ಥೆಗಳಲ್ಲಿ ತೊಂದರೆಗಳು, ದೇಶಗಳ ನಡುವೆ ಯುದ್ಧ ಸಂಭವ ಸಾಧ್ಯತೆ ಇದೆ. ಕೆಂಪು ಧಾನ್ಯಗಳ ಬೆಳೆ ಸಮೃದ್ಧವಾಗಲಿದೆ. ಗುರುವು ಸಸ್ಯಾಧಿಪತಿಯಾದ್ದರಿಂದ ಸಸ್ಯಗಳಲ್ಲಿ ಸಮೃದ್ಧಿಯನ್ನು ಕಾಣಬಹುದು. ಸಿಹಿ ಪದಾರ್ಥಗಳು ಸಮೃದ್ಧವಾಗಿ ಬೆಳೆಯಲಿವೆ. ಸಿಹಿ ಹಾಗೂ ಹಣ್ಣಿನ ಫಲ ಹೆಚ್ಚಾಗಲಿದೆ. ಇನ್ನು ಕುಜನಿಂದಾಗಿ ಕುಷ್ಕಿ ಧಾನ್ಯಗಳು, ಕೆಂಪು ಧಾನ್ಯಗಳು ಸಮೃದ್ಧವಾಗಿ ಬೆಳೆಯಬಹುದು. ಅವುಗಳಲ್ಲಿ ಕೆಂಪು ಧಾನ್ಯಗಳು ಹೆಚ್ಚಿನ ಫಲ ಕೊಡಲಿವೆ. ಅರ್ಘಾಧಿಪತ್ಯವೆಂದರೆ ಪದಾರ್ಥಗಳಿಗೆ ಉಂಟಾಗುವ ಬೆಲೆ. ಸೂರ್ಯನಿಂದ ಪದಾರ್ಥಗಳ ಬೆಲೆ ಹೆಚ್ಚಾಗಲಿದೆ. ಕೆಂಪು ಧಾನ್ಯಗಳು ಹೆಚ್ಚಾಗಿ ಫಲ ಕೊಡ್ತಾವೆ. ಸೂರ್ಯನ ಕಾರಣದಿಂದ ಬಿಸಿಲಿನ ತಾಪ ಹೆಚ್ಚಿ ಮಳೆ ಪ್ರಮಾಣ ಕಡಿಮೆಯಾಗಲಿದೆ. ಧಗೆ ಹಾಗೂ ಒಣ ವಾತಾವರಣ ಹೆಚ್ಚಾಗಿರಲಿದೆ. ಇನ್ನು ರಸಾಧಿಪತಿ ಶನಿಯು ಸಸ್ಯಗಳಲ್ಲಿ ಸತ್ವತೆ ಕಡಿಮೆ ಮಾಡ್ತಾನೆ. ರಸ ಪದಾರ್ಥಗಳು ಕ್ಷೀಣಿಸ್ತಾವೆ. ನೀರಸಾಧಿಪತಿ ಬುಧನಾದ್ದರಿಂದ ಸುಗಂಧ ದ್ರವ್ಯಗಳು, ಶ್ರೀಗಂಧಗಳು ದುರ್ಲಭವಾಗ್ತವೆ. ಕಬ್ಬಿಣ, ಸೀಸ, ತಾಮ್ರ, ಪಚ್ಚೆ ವಸ್ತುಗಳು ಸಮೃದ್ಧವಾಗಿ ದೊರೆಯುತ್ತವೆ. ಪಶುನಾಯಕ ಯಮನಾದ್ದರಿಂದ ಯಮನ ನಾಯಕತ್ವದಲ್ಲಿ ಪಶುಗಳಿಗೆ ರೋಗ ಬಾಧೆ ಹೆಚ್ಚಬಹುದು. ಮೇವಿನ ಕೊರತೆ ಉಂಟಾಗಲಿದೆ ಎನ್ನುತ್ತೆ ಜ್ಯೋತಿಷ್ಯ. ಈ ವರ್ಷ ಮುಖ್ಯವಾಗಿ ಗುರು, ರಾಹು, ಕೇತುಗಳ ಪರಿವರ್ತನೆ ಇರೋದ್ರಿಂದ ಎಲ್ಲ ರಾಶಿಗಳಿಗೂ ಈ ಗ್ರಹಗಳ ಫಲಾಫಲ ಸಂದಾಯವಾಗಲಿದೆ. ಇನ್ನು 12 ರಾಶಿಗಳ ಪೈಕಿ ಯಾರಿಗೆಲ್ಲ ಅದೃಷ್ಟ ಒಲಿಯಲಿದೆ ಅನ್ನೋದನ್ನ ಗಮನಿಸಿದಾಗ ಮೊದಲಿಗೆ ಮೇಷರಾಶಿ. ಶನಿಯ ಸಾಡೆ ಸಾತಿನ ಪ್ರಾರಂಭದೊಂದಿಗೆ ಈ ರಾಶಿಯಲ್ಲಿ ಜನಿಸಿದವರ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಸ್ವಲ್ಪ ಮಟ್ಟಿಗೆ ದುಃಖ, ವ್ಯಯ, ಆರೋಗ್ಯ ಬಾಧೆಗಳು ಬಾಧಿಸಲಿದೆ. ಕಣ್ಣು, ಕಾಲಿನ ಭಾಗದಲ್ಲಿ ತೊಂದರೆ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅತಿಯಾದ ಒತ್ತಡ, ಕೆಲವರಿಗೆ ಕೆಲಸದಲ್ಲಿ ಸ್ಥಾನಚ್ಯುತಿಯೂ ಸಂಭವಿಸಬಹುದು. ವಿದ್ಯಾರ್ಥಿಗಳಿಗೆ ಆಲಸ್ಯದಿಂದ ವಿದ್ಯೆ ಹಾನಿ, ಹಣಕಾಸಿನ ತಕರಾರುಗಳು ಸಂಭವಿಸಲಿವೆ. ಗುರುಬಲದಿಂದ ಸ್ವಲ್ಪ ಅನುಕೂಲವೂ ಇದೆ. ಶುಭ ಕಾರ್ಯಗಳು ನಡೆಯಲಿವೆ. ಹಣದ ವಹಿವಾಟು ಚೆನ್ನಾಗಿರುತ್ತೆ. ವಿದೇಶ ವಹಿವಾಟು ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗಲಿದೆ. ಷೇರು ಮಾರುಕಟ್ಟೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸ್ತೀರ. ಗೃಹ ಮತ್ತು ವಾಹನ ಖರೀದಿ ಯೋಗ ಇದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತರಾಗಿರ್ತೀರಿ. ಸಹೋದರರ ಬಾಂಧವ್ಯ ವೃದ್ಧಿಯಾಗಲಿದೆ. ಕೆಲಸದವರು ಹಾಗೂ ಪರಿಚಾರಕರಿಂದ ಸಹಾಯ ಸಿಗಲಿದೆ. ಇನ್ನು ವೃಷಭ ರಾಶಿ. ಈ ವರ್ಷದ ಆದಿಯಲ್ಲಿ ಬೇವಿಗಿಂತ ಬೆಲ್ಲವೇ ಅಧಿಕ. ಹೆಚ್ಚಿನ ಶುಭ ಫಲ, ವೃತ್ತಿಯಲ್ಲಿ ಬಡ್ತಿ, ಅಧಿಕಾರ ಯೋಗ, ರಾಜಕಾರಣಿಗಳಿಗೆ ವಿಶೇಷ ಅನುಕೂಲ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವೂ ಇದೆ. ಮೇ ನಂತರ ಬರುವ ಗುರುಬಲದಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಯಾರಿಗೆಲ್ಲ ವಿವಾಹ ಆಗಲಿಲ್ಲವೋ ವಿಶೇಷವಾದ ಯೋಗವಿದೆ. ಸರ್ಕಾರಿ ನೌಕರರಿಗೆ ವಿಶೇಷ ಅನುಕೂಲಗಳು ಇದೆ. ವರ್ಷದ ಮಧ್ಯಭಾಗದಲ್ಲಿ ಮಕ್ಕಳ ವಿಚಾರದಲ್ಲಿ ಅಸಮಾಧಾನ, ಅನಾನುಕೂಲದ ಸಾಧ್ಯತೆ ಇದೆ. ಅಕ್ಟೋಬರ್ ನಂತರ ಸಹೋದರರ ಸಹಕಾರ, ಹಾಗೆ ಜನವರಿ ನಂತರ ಹೆಚ್ಚಿನ ಧನಲಾಭ, ಆರೋಗ್ಯ ವೃದ್ಧಿ, ಹೊಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ. ಇನ್ನು ಮಿಥುನ ರಾಶಿ. ಹಣಕಾಸಿನ ತೊಂದರೆಯಂತೂ ಕಾಡುತ್ತೆ. ಕರ್ಮಸ್ಥಾನದಲ್ಲಿ ಶನೇಶ್ವರ ಇರೋದ್ರಿಂದ ಕೆಲಸದಲ್ಲಿ ಅಲೆದಾಟ ಇರುತ್ತೆ. ಶುಕ್ರನಿಂದ ಪ್ರಾರಂಭದ 3 ತಿಂಗಳು ಉನ್ನತ ಯಶಸ್ಸು ಗಳಿಸುತ್ತೀರಿ. ಕಲಾವಿದರಿಗೆ ವಿಶೇಷ ಅವಕಾಶ ಇದೆ. ವಾಹನ, ಗೃಹಯೋಗ, ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಇದೆ. ತೊಡೆ ಭಾಗದಲ್ಲಿ ತೊಂದರೆ ಸಂಭವಿಸುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿದೆ. ವಿವಾಹಾದಿ ಶುಭ ಕಾರ್ಯಗಳು ನಡೆಯಲಿವೆ. ಹಣಕಾಸಿನ ಅನುಕೂಲ ಉಂಟಾಗಲಿದೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲವಾದ ವರ್ಷ. ಆಪ್ತರಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಅದರಲ್ಲೂ ನಂಬಿ ಮೋಸ ಹೋಗುವ ಸಾಧ್ಯತೆಯೇ ಹೆಚ್ಚು. ಇನ್ನು ಕರ್ಕಟಕ ರಾಶಿ. ಈ ವರ್ಷ ನಿಮ್ಮ ಪಾಲಿಗೆ ಕಷ್ಟ ನಷ್ಟಗಳ ವರ್ಷ. ಗುರುವಿನ ಪರಿವರ್ತನೆ ನಿಮ್ಮ ಪಾಲಿಗೆ ಅಧಿಕವಾದ ವ್ಯಯ. ಕಾಲಿನ ಭಾಗದಲ್ಲಿ ತೊಂದರೆ ಉಂಟಾಗಲಿದೆ. ಪ್ರಾರಂಭದ 3 ತಿಂಗಳ ಕಾಲ ಶುಕ್ರನಿಂದ ಅತ್ಯುನ್ನತ ಸಂತಸ ವೈಭೋಗಗಳನ್ನು ಅನುಭವಿಸ್ತೀರಿ. ಅಕ್ಟೋಬರ್ ನಂತರ ಗುರುವಿನಿಂದ ನಿಮ್ಮ ಬದುಕು ಸಂಪೂರ್ಣ ಬದಲಾಗತ್ತೆ. ಉಚ್ಚ ಸ್ಥಾನಕ್ಕೆ ಬರುವ ಗುರುವು ನಿಮ್ಮಲ್ಲಿ ಗುರುತರ ಜವಾಬ್ದಾರಿಯನ್ನ ತರಲಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಹಿರಿಯರಂತೆ ಆಲೋಚಿಸುವ ಗುಣ ಮೈಗೂಡಲಿದೆ. ಆರೋಗ್ಯದಲ್ಲಂತೂ ಚೇತರಿಕೆ ಉಂಟಾಗಲಿದೆ. ಆದರೆ ಅಲೆದಾಟ ತಪ್ಪಿದ್ದಲ್ಲ. ದೇಶ ವಿದೇಶಗಳ ಓಡಾಟ, ಸ್ಥಳ ಪರಿವರ್ತನೆಗಳು ನಿಮ್ಮನ್ನ ಹೈರಾಣು ಮಾಡ್ತಾವೆ. ನವೆಂಬರ್ ನಂತರ ಶುಕ್ರ, ಸೂರ್ಯ, ಬುಧ ಗ್ರಹದಿಂದ ನಿಮಗೆ ವಾಹನ ಖರೀದಿ, ಮನೆಯನ್ನು ಖರೀದಿ ಮಾಡೋದು ಇಂತಹ ಯೋಗ ಕೂಡಿ ಬರುತ್ತೆ. ಇನ್ನು ಸಿಂಹರಾಶಿ. ಈ ವರ್ಷ ನಿಮ್ಮ ಪಾಲಿಗೆ ಮಿಶ್ರ ಫಲ. ಮೇ ನಂತರ ಗುರುವು ಲಾಭವನ್ನು ಪ್ರವೇಶಿಸುವುದರಿಂದ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ. ಗುರುಬಲದಿಂದಾಗಿ ಹಿರಿಯರಿಂದ ಉತ್ತಮ ಸಲಹೆಗಳು ಸಿಗಲಿವೆ. ಅಣ್ಣಂದಿರಿಂದ ವಿಶೇಷ ಸಹಕಾರಗಳು ಸಿಗಲಿವೆ.
ಉನ್ನತ ಶಿಕ್ಷಣದವರಿಗೆ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯಲಿವೆ. ಆದರೆ ಸಪ್ತಮದ ರಾಹು ಹಾಗೂ ಜನ್ಮದ ಕೇತು ನಿಮ್ಮ ಆರೋಗ್ಯವನ್ನ ಹಾಗೂ ನಿಮ್ಮ ದಾಂಪತ್ಯ ಜೀವನವನ್ನ ಹಾಳುಗೆಡವಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಕ್ಟೋಬರ್ ನಂತರ ಹೆಚ್ಚಿನ ಹಣವ್ಯಯ, ಬಂಧುಗಳ ವಿಯೋಗ ಸಾಧ್ಯತೆ ಇದೆ. ಆಲೋಚನಾ ಶಕ್ತಿ ಕಳೆದುಕೊಳ್ತೀರಾ. ಜನವರಿ ನಂತರ ಮತ್ತೆ ಶುಭ ಫಲಗಳನ್ನು ಕಾಣ್ತೀರಿ. ಮನೆಯಲ್ಲಿ ಶುಭ ಕಾರ್ಯಗಳು ಉಂಟಾಗಲಿವೆ. ಕಳೆದುಕೊಂಡ ಹಣ ಮತ್ತೆ ನಿಮ್ಮ ಕೈ ಸೇರುತ್ತೆ. ಗುರು ಹಿರಿಯರ ಅನುಗ್ರಹದಿಂದ ಉತ್ತಮ ಫಲವನ್ನು ಕಾಣ್ತೀರಾ. ಇನ್ನು ಕನ್ಯಾ ರಾಶಿ, ಈ ವರ್ಷ ನಿಮಗೆ ಅಪನಂಬಿಕೆಗಳು ನಿಮ್ಮನ್ನ ಕಾಡುತ್ತೆ. ಮೇ ತಿಂಗಳ ನಂತರ ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡುವ ಗುರು ವೃತ್ತಿಯಲ್ಲಿ ಸ್ವಲ್ಪ ಬಲವನ್ನು ಕೊಡ್ತಾನೆ. ಅದರಲ್ಲಿ ರಾಹು ಧೈರ್ಯ ಸಾಹಸ ಕೊಟ್ಟು ಹುಮ್ಮತನವನ್ನು ತುಂಬಲಿದ್ದಾನೆ. ವ್ಯಯದ ಕೇತು ಅತಿಯಾದ ನಷ್ಟವನ್ನು ತರಲಿದ್ದಾನೆ. ಕಾಲಿನ ಭಾಗದಲ್ಲಿ ಪೆಟ್ಟಾಗಲಿದೆ. ಅಕ್ಟೋಬರ್ ನಂತರ ಒಂದು ವಿಶೇಷ ಅನುಕೂಲ ಉಂಟಾಗಲಿದೆ. ಲಾಭ ಬಡ್ತಿಯಂತಹ ವಿಶೇಷ ಶುಭ ಫಲವನ್ನು ಹೊಂದುತ್ತೀರಾ. ವಿದೇಶಕ್ಕೆ ಹೋಗುವ ಅವಕಾಶ ಇದೆ. ಹಾಲು ಹೈನುಗಾರಿಕೆ ವ್ಯಾಪಾರದಲ್ಲಿ ವಿಶೇಷ ಲಾಭವಿದೆ. ಶಾಲೆ ಬೋಧನಾ ಕ್ಷೇತ್ರದವರಿಗೆ ವಿಶೇಷ ಲಾಭ ಈ ವರ್ಷ ದೊರಕತ್ತೆ. ಜನವರಿ ನಂತರ ಮತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಅತಂತ್ರತೆ ಉಂಟಾಗಲಿದೆ. ಆದರೆ ಆತಂಕ ಪಡಬೇಕಾಗಿಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತೆ. ಆದರೆ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಎಚ್ಚರವನ್ನು ವಹಿಸಬೇಕು. ಬುಧ ಶುಕ್ರರು ಬಲಸ್ಥಾನಗಳಲ್ಲಿ ಸಂಚರಿಸುವಾಗ ಹೆಚ್ಚಿನ ಶುಭ ಫಲ ಇದ್ದೇ ಇರಲಿದೆ. ಆತಂಕವನ್ನು ಪಡಬೇಡಿ. ಇನ್ನು ನಂತರದ್ದು ತುಲಾ ರಾಶಿ. ಈ ವರ್ಷ ನಿಮಗೆ ಕಠಿಣ ಕೆಲಸಗಳು ಸುಲಭವಾಗ್ತವೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಾವೆ. ಧರ್ಮ ಕಾರ್ಯಗಳು ನಡೆಯಲಿದೆ. ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಗುರು ಹಿರಿಯರ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಸಹೋದರರಲ್ಲಿ ಸಹಕಾರ. ಲಾಭದ ಕೇತು ವಿದೇಶ ವಹಿವಾಟಿನ ಲಾಭ ತರಲಿದ್ದಾನೆ. ಆದಾಯವನ್ನ ಹೆಚ್ಚಿಸಲಿದ್ದಾನೆ. ಅಕ್ಟೋಬರ್ ನಂತರ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಉಂಟಾಗಲಿದೆ. ಜಲ, ಕೃಷಿ, ಸಿಹಿ ಕ್ಷೇತ್ರ ವ್ಯಾಪಾರದಲ್ಲಿ ವಿಶೇಷ ಲಾಭವನ್ನ ಕಾಣ್ತೀರಾ. ಗುರು ಸ್ಥಾನದಲ್ಲಿರುವವರಿಗೆ ವಿಶೇಷ ಮಾನ್ಯತೆ ದೊರೆಯುತ್ತೆ. ಪೌರೋಹಿತ್ಯ, ಉಪನ್ಯಾಸ ಕ್ಷೇತ್ರದವರಿಗೆ ಹೆಚ್ಚಿನ ಅನುಕೂಲ ಸಿಗುತ್ತೆ. ಜನವರಿಯಿಂದ ಮತ್ತೆ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಹಾಗೆ ಉತ್ತಮರ ಭೇಟಿಯಾಗ್ತೀರಾ. ವಿದ್ಯಾರ್ಥಿಗಳಿಗೂ ಅನುಕೂಲವಿದೆ. ಆದಾಯ ಹೆಚ್ಚಲಿದೆ. ಹೆಚ್ಚಿನ ಸುಖ ಸಂತೋಷ ಪ್ರಾಪ್ತಿಯಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ಹೆಚ್ಚು ಗೊಂದಲಗಳ ಸುಳಿಯಲ್ಲಿ ಸಿಲುಕ್ತೀರಾ. ಈ ವರ್ಷ ಆಲೋಚನಾ ಶಕ್ತಿ ಶೂನ್ಯವಾಗುತ್ತೆ. ಮೇ ತಿಂಗಳವರೆಗೆ ಗುರುಬಲ ಇರುತ್ತೆ. ಆದರೆ ಮೇ 14ರ ನಂತರ ಗುರುವು ಅಷ್ಟಮ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಆರೋಗ್ಯ ಕ್ಷೀಣವಾಗಲಿದೆ. ಹೆಚ್ಚಿನ ನಷ್ಟ ಫಲವನ್ನು ಅನುಭವಿಸಬೇಕಾಗತ್ತೆ. ಪ್ರಯಾಣಿಸುವಾಗ ಎಚ್ಚರ ವಹಿಸಬೇಕು. ಅಕ್ಟೋಬರ್ ನಂತರ ಬದುಕಿನಲ್ಲಿ ಒಂದು ವಿಶೇಷ ತಿರುವನ್ನ ಪಡಿತೀರಿ. ಭಾಗ್ಯಸ್ಥಾನವನ್ನು ಪ್ರವೇಶಿಸುವ ಗುರು ಸೌಭಾಗ್ಯವನ್ನ ತರಲಿದ್ದಾನೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಮೂಡಿಸಲಿದ್ದಾನೆ. ಕಳೆದುಕೊಂಡಿದ್ದೆಲ್ಲವನ್ನೂ ದೈವ ಕೃಪೆಯಿಂದ ಮರಳಿ ಪಡೆಯುತ್ತೀರಾ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ಬೋಧನಾ ಕ್ಷೇತ್ರದಲ್ಲಿ ಲಾಭ ಸಿಗುತ್ತೆ. ಆದರೆ ಮಾತನಾಡುವಾಗ ಹೆಚ್ಚಿನ ಎಚ್ಚರವನ್ನು ವಹಿಸಬೇಕಾಗತ್ತೆ. ಇನ್ನು ಧನಸ್ಸು ರಾಶಿ, ಆರೋಗ್ಯದಲ್ಲಿ ತೀವ್ರವಾದ ತೊಂದರೆ ಎದುರಿಸಬೇಕಾಗತ್ತೆ. ಹೀಗಾಗಿ ಪ್ರಾರಂಭದ 2 ತಿಂಗಳು ತುಂಬಾ ಎಚ್ಚರ ವಹಿಸಬೇಕು. ಮೇ 14ರ ನಂತರ ಗುರುಬಲದಿಂದ ವಿಶೇಷ ಅನುಕೂಲ ಕಾಣ್ತೀರಾ. ವಿವಾಹ ಕಾರ್ಯಗಳು ನಡೀತಾವೆ. ವ್ಯಾಪಾರದಲ್ಲಿ ವಿಶೇಷ ಅನುಕೂಲ ಉಂಟಾಗತ್ತೆ. ಗೃಹ ಅಥವಾ ನಿವೇಶನ ಖರೀದಿ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಸಾಮರಸ್ಯ ವಾತಾವರಣ ಉಂಟಾಗಲಿದೆ. ವಾಹನವನ್ನು ಖರೀದಿಸುವ ಸಾಧ್ಯತೆ ಕೂಡ ಇದೆ. ಕೌಟುಂಬಿಕ ಕಲಹಗಳು ಕಾಡಲಿವೆ. ವಾತ ಕಫ ಸಂಬಂಧಿ ತೊಂದರೆಗಳು ಕಾಡಲಿವೆ. ನವೆಂಬರ್ ವೇಳೆಗೆ ಶುಕ್ರ ಮತ್ತು ಬುಧರಿಂದ ವೃತ್ತಿಯಲ್ಲಿ ಅನುಕೂಲವಿದೆ. ವಸ್ತ್ರಾಭರಣ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ. ಕಲಾವಿದರಿಗೆ ವಿಶೇಷ ಗೌರವ ಪ್ರಾಪ್ತಿಯಾಗಲಿದೆ. ಜನವರಿಯಿಂದ ಮತ್ತೆ ಗುರುಬಲ ಬಂದು ನಿಮ್ಮ ಜೀವನ ಸುಖಮಯವಾಗಲಿದೆ. ಅಂದುಕೊಂಡ ಆಸೆ ಆಕಾಂಕ್ಷೆಗಳು ಈಡೇರಲಿವೆ. ಅಂತೂ ನವೆಂಬರ್ ನಂತರ ಹೆಚ್ಚಿನ ಸಮಾಧಾನ ಸಿಗುತ್ತೆ. ಇನ್ನು ಮಕರ ರಾಶಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾದ ವರ್ಷ ಇದು. ಅಧ್ಯಯನಶೀಲರಿಗೆ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಮೇ ತಿಂಗಳ 14ರ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಲಿದೆ. ಹೆಚ್ಚಿನ ಹಣದ ವ್ಯಯ ಸಂಭವಿಸಲಿದೆ. ಹಿತಶತ್ರುಗಳ ಬಾಧೆ ಕಾಡಲಿದೆ. ಧನ ಸ್ಥಾನಕ್ಕೆ ಬರುವ ರಾಹು ದುಡಿದುದೆಲ್ಲವನ್ನು ಕಳೆಯುತ್ತಾನೆ. ಬಾಯಿ ಹುಣ್ಣಾಗುವ ಸಾಧ್ಯತೆ ಇರುತ್ತೆ. ಕುಟುಂಬ ಘರ್ಷಣೆ ಉಂಟಾಗಲಿದೆ. ವಿದ್ಯಾರ್ಥಿಗಳಲ್ಲಿ ಗುಂಪುಗಾರಿಕೆ ಘರ್ಷಣೆ ಉಂಟಾಗಲಿದೆ. ಇಲ್ಲಸಲ್ಲದ ಮಾತುಗಳನ್ನು ಕೇಳಬೇಕಾಗಿ ಬರುತ್ತೆ. ಹಾಗಾಗಿ ಹೆಚ್ಚು ಮೌನವನ್ನು ವಹಿಸುವುದು ಒಳ್ಳೆಯದು. ಅಷ್ಟಮದ ಕೇತು ಆರೋಗ್ಯವನ್ನು ಕ್ಷೀಣಿಸ್ತಾನೆ. ಅವಮಾನ ಇತ್ಯಾದಿ ತೊಂದರೆಗಳನ್ನು ನೀಡ್ತಾನೆ. ಜನವರಿ ತಿಂಗಳಲ್ಲಿ ಆರೋಗ್ಯ ಬಾಧೆ, ಸಾಲ, ಶತ್ರುಗಳ ಭಯ ನಿಮ್ಮನ್ನ ಕಾಡಲಿದೆ. ಶುಕ್ರ ಬುಧರಿಂದ ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಬಡ್ತಿ, ಗೌರವಗಳು ಉಂಟಾಗಲಿದೆ. ಇನ್ನು ಈ ವರ್ಷ ಶನೈಶ್ವರ ರಾಹುವಿನ ಜೊತೆ ಸೇರಿ ನಿಮ್ಮ ಮಾತಿನ ಬಲ ಕಡಿಮೆಗೊಳಿಸ್ತಾನೆ. ಪತ್ರಿಕಾ ರಂಗದವರು, ಉಪನ್ಯಾಸಕರು ಎಚ್ಚರವನ್ನು ವಹಿಸಬೇಕಾಗತ್ತೆ. ಕುಟುಂಬ ಕಲಹಗಳು ಶುರುವಾಗಲಿವೆ. ಮನೆ ಸೇರದೆ ಸಂಚಾರವೇ ಜೀವನ ಶೈಲಿ ಆಗತ್ತೆ.
ಮೇ 14ರ ನಂತರದ ಬುದ್ಧಿ ಬಲ ಮನೋಬಲಗಳು ಮೈಗೂಡಿ ವಿಶೇಷ ಸಾಧನೆಯಲ್ಲಿ ತೊಡಗ್ತೀರಾ. ಬರವಣಿಗೆ ಅಧ್ಯಯನ ಸಂಶೋಧನೆಗಳಲ್ಲಿ ತೊಡಗ್ತೀರಾ. ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ಸಾಧನೆಗೆ ಪ್ರಶಸ್ತಿ ಪುರಸ್ಕಾರಗಳು ಸಂದಾಯವಾಗಲಿದೆ. ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗ್ತೀರಾ. ಮಕ್ಕಳ ಒಡನಾಟ ಮನಸ್ಸಿಗೆ ಮುದ ನೀಡಲಿದೆ. ಸಂತಾನ ಸೂಚನೆಯಂತಹ ಶುಭ ಫಲಗಳು ಉಂಟಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಸಪ್ತಮದ ಕೇತುವಿನಿಂದ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಕಲಹಗಳು ತಾರಕಕ್ಕೆ ಇರ್ತವೆ. ನಂಬಿದವರೇ ಮೋಸ ಮಾಡ್ತಾರೆ. ಜನವರಿಯಲ್ಲಿ ಮತ್ತೆ ಗುರುಬಲ ಮರುಕಳಿಸೋದ್ರಿಂದ ಮತ್ತೆ ಶುಭ ಫಲವನ್ನ ಕಾಣ್ತೀರಾ. ಕಳೆದು ಹೋಗಿದ್ದ ನೆಮ್ಮದಿ ಮತ್ತೆ ಮರಳಿ ಬರಲಿದೆ. ವರ್ಷಾಂತ್ಯದಲ್ಲಿ ಮತ್ತೆ ಸುಖ ಜೀವನ ನಿಮ್ಮದಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಕಾಲಿನ ಬಾಧೆಗಳು ಶುರುವಾಗಲಿದೆ. ಗೃಹ ನಿವೇಶನಾದಿ ಶುಭ ಫಲಗಳನ್ನು ಹೊಂದುತ್ತೀರಾ. ಆದರೆ ವ್ಯಯಸ್ಥಾನವನ್ನು ಪ್ರವೇಶಿಸಿರುವ ರಾಹು ಕಣ್ಣು ಕಾಲಿನ ಬಾಧೆಯನ್ನು ತರಲಿದ್ದಾನೆ. ಹೆಚ್ಚಿನ ವ್ಯಯ ಉಂಟು ಮಾಡ್ತಾನೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಲಿದೆ. ಅಕ್ಟೋಬರ್ ತಿಂಗಳಲ್ಲಿ ಒಂದು ವಿಶೇಷ ಬದಲಾವಣೆಯನ್ನು ಕಾಣ್ತೀರಾ. ಊಹಿಸಲಾಗದಷ್ಟು ವಿಶಿಷ್ಟ ಶುಭ ಫಲವನ್ನು ಕಾಣ್ತೀರಾ. ಪಂಚಮ ಸ್ಥಾನ ಪ್ರವೇಶಿಸುವ ಗುರುವಿನಿಂದ ಉನ್ನತ ಸ್ಥಾನಮಾನ ಪ್ರಾಪ್ತಿಯಾಗಲಿದೆ. ಅಧ್ಯಯನ ಸಂಶೋಧನೆಗಳಲ್ಲಿ ಸಹಕಾರ ಸಿಗಲಿದೆ. ಪ್ರಶಸ್ತಿ ಪುರಸ್ಕಾರಗಳು ದೊರೆಯಲಿವೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲ ಉಂಟಾಗಲಿದೆ. ನವೆಂಬರ್ ನಂತರ ಶುಕ್ರ ಬುಧರಿಂದ ರಂಗಕರ್ಮಿಗಳು ಕಲಾವಿದರಿಗೆ ವಿಶೇಷ ಫಲ ಉಂಟಾಗಲಿದೆ. ಜನವರಿಯಿಂದ ಮತ್ತೆ ಸಾಧಾರಣ ಫಲ ಸಿಗಲಿದೆ. ಹೀಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹನುಮನ ಆರಾಧನೆಯನ್ನ ಮಾಡಿ, ಹಾಗೆ ಹಿರಿಯರಿಗೆ ಸೇವೆ ಮಾಡಿ, ಜಾನುವಾರುಗಳಿಗೆ ಆಹಾರವನ್ನ ನೀರನ್ನ ಒದಗಿಸಿ, ಪಶು ಪಕ್ಷಿಗಳಿಗೆ ಆದಷ್ಟು ನೆರವು ನೀಡಿ. ಖಂಡಿತವಾಗಿಯೂ ಜಾತಕವನ್ನೇ ಬದಲಿಸುವ ಶಕ್ತಿ ಇಂತಹ ಮಹತ್ ಕಾರ್ಯಗಳಿಗಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.